ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಬೇಳೆ ಒಬ್ಬಟ್ಟು ಮಾಡಿದ್ದೆ ಅಲ್ವಾ, ಅದರ ನೀರಿನಿಂದ ರಸಂ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಸೂಪರ್ ಆಗಿ ಬಂದಿದೆ ರಸಮ್ಮು. ಇದನ್ನ ಹೇಗೆ ಮಾಡೋದು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ನಾವು ಒಬ್ಬಟ್ಟು ಸಾರು ಮಾಡಲ್ಲ, ಈ ಬೇಳೆ ರಸಂ ಅಂತ ಮಾಡೋದು. ನೋಡಿ ಇವಾಗ ಫಸ್ಟ್ ನೋಡಿ ಮಾಡಿದ್ದಾಗಿದೆ, ಅದನ್ನ ಹೇಗೆ ಪ್ರಾಸೆಸ್ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ನೋಡಿ ಎತ್ತಿಟ್ಕೊಂಡಿದ್ದೆ. ನಾನು ಇದನ್ನ ಮಾರನೇ ದಿನ ಮಾಡ್ತಾ ಇರೋದು. ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಹುಳಿ ಹಾಕೋಬೇಕು. ಹುಳಿ ಹಾಕೊಂಡು ಒಂದು ಟೊಮೆಟೊ ಸಾಕು. ನಾವು ಕ್ವಾಂಟಿಟಿ ಕಮ್ಮಿ ಅಲ್ವಾ ಮಾಡಿದ್ದು ಬೇಳೆ ಒಬ್ಬಟ್ಟು. ಜಾಸ್ತಿ ಮಾಡಿದಾಗ ಒಂದು 2-3 ಟೊಮೆಟೊ ಸೇರಿಸ್ಕೊಳ್ಳಿ, ಸ್ವಲ್ಪ ಹುಳಿ ಜಾಸ್ತಿ ಸೇರಿಸ್ಕೊಳ್ಳಿ. ಇವಾಗ ಎರಡನ್ನೂ ಚೆನ್ನಾಗಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೆ. ಶನಿವಾರ ಭಾನುವಾರ ಎತ್ಕೊಂಡು ಅದನ್ನ ರಸಂ ಮಾಡ್ತಾ ಇದ್ದೀನಿ. ಒಂದು ಜಾರ್ಗೆ ಒಂದು 10-12 ಎಸಳು ಬೆಳ್ಳುಳ್ಳಿ, ಸಿಪ್ಪೆ ಏನು ತೆಗಿಯೋದು ಬೇಡ, ಬೆಳ್ಳುಳ್ಳಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 1/4 ಸ್ಪೂನ್ ಜೀರಿಗೆ. ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ನೀವು ಕ್ವಾಂಟಿಟಿ ಜಾಸ್ತಿ ಸೇರಿಸ್ಕೊಳ್ಳಿ. ಒಂದು ಅರ್ಧ ಸ್ಪೂನು ಮೆಣಸು, ಎರಡನ್ನೂ ಸೇರಿಸ್ಕೊಳ್ಳೋಣ. ಇದನ್ನು ಮಿಕ್ಸಿನಲ್ಲಿ ಸ್ವಲ್ಪ ಒಂದು 75% ತುಂಬ ಗ್ರೈಂಡ್ ಮಾಡಿಬಿಡ್ಬಾರ್ದು. ನೋಡಿ ಮೆಣಸು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮಿಕ್ಸಿನ ಒಂದು 20 ಸೆಕೆಂಡ್ಸ್ ಓಡಿಸ್ಕೊಳ್ಳೋಣ. ತರ್ತರಿಯಾಗಿ ಇರಲಿ, ಸ್ವಲ್ಪ ತುಂಬ ನೈಸಾಗಿ ಏನು ಬೇಕಾಗಿಲ್ಲಪ್ಪ. ನೋಡಿ ಇಷ್ಟು. ಇದನ್ನ ಸ್ವಲ್ಪ ಓಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಖಾರಕ್ಕೆ ಇನ್ನೂ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಒಂದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಅದನ್ನು ನಾನು ಕ್ರಷ್ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಓಡಿಸ್ಬಿಟ್ಟು ನೈಸಾಗಿಲ್ಲ, ತರ್ತರಿಯಾಗಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಸೇರಿಸ್ಕೊಳ್ಳೋಣ. ಆಯಿಲ್ ಸೇರಿಸ್ಕೊಂಡು ನೋಡಿ ಇದನ್ನ ಚೆನ್ನಾಗಿ ಇದು ಮಾಡ್ಕೊತಾ ಇದ್ದೀನಿ, ಕಿವುಚ್ಕೊತಾ ಇದ್ದೀನಿ. ಟೊಮೆಟೊ ಮತ್ತು ಹುಣಸೆ ಹಣ್ಣು ಇಲ್ಲಿ ಅದು ಬಂದು ನಾವು ಜಾರೆಲ್ಲ ಒಬ್ಬಟ್ಟಿಗೆಲ್ಲ ರುಬ್ಬಿದ್ವಲ್ಲ, ಆ ಜಾರ್ದನ್ನೆಲ್ಲ ಆ ನೀರಲ್ಲೆಲ್ಲ ಇದು ಮಾಡಿ ಎತ್ತಿಟ್ಟಿದ್ದೀನಿ. ನೀರೆಲ್ಲ ತೊಳೆದು ಜಾರ್ನ, ಅದಕ್ಕೆ ಈ ಕಲರ್ ಇರೋದು. ಬೇಳೆ ಹೂರ್ಣ ಇತ್ತಲ್ವಾ, ಅದನ್ನೆಲ್ಲ ಜಾರೆಲ್ಲ ರುಬ್ಬಿದ್ನ ತೊಳೆದ್ಬಿಟ್ಟು ಅದ್ರಲ್ಲಿ ಎತ್ತು ಮಾಡಿದ್ದೆ ನಾನು. ಇವಾಗ ನೋಡಿ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ್ಮೇಲೆ ನಾವು ಕ್ರಷ್ ಮಾಡಿದ್ವಲ್ವ, ಸ್ವಲ್ಪ ರುಬ್ಕೊಂಡಿದ್ವಲ್ವ, ಗ್ರೈಂಡ್ ಮಾಡಿದ್ವಲ್ವ ಮಿಕ್ಸಿನಲ್ಲಿ, ಅದನ್ನ ಇದರಲ್ಲಿ ಸೇರಿಸ್ಕೋಬೇಕು. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಂದು ಗ್ರೀನ್ ಚಿಲ್ಲೀಸು, ಕೊತ್ತಂಬರಿ ಸೊಪ್ಪು. ಗ್ರೀನ್ ಚಿಲ್ಲೀಸ್ ಬೇಕಾದ್ರೆ ನೀವು ಸ್ಕಿಪ್ ಮಾಡಿ. ಈ ರಸಂ ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಇದಕ್ಕೆ ಬೇಕಾ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಂಗೆ ಜಜ್ಜಿ ತಿನ್ನೋರು ಹಾಕೋಬಹುದು. ನಾನು ಸುಮ್ಮನೆ ಒಂದು ಅರ್ಧ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಗ್ರೀನ್ ಚಿಲ್ಲೀಸು ಇಲ್ಲ ರೆಡ್ ಚಿಲ್ಲೀಸ್ ಯಾವುದಾದ್ರೂ ಸೇರಿಸ್ಕೋಬಹುದು. ನೋಡಿ ಇವಾಗ ಜಾರಲ್ಲಿ ನಾನು ಕ್ರಷ್ ಮಾಡಿದ್ದೆ ಅಲ್ವಾ, ಅದನ್ನ ಇದರಲ್ಲಿ ಸೇರಿಸ್ಬಿಡ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಅದನ್ನ ಫ್ರೈ ಮಾಡೋಣ. ನೀರು ಹಾಕ್ತೀರಾ ಹಾಗೆ ನಾನು ಕ್ರಷ್ ಮಾಡಿರೋದು. ನೋಡಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸೇರಿಸ್ಬಿಟ್ಟು ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ರಸಂ ಅಂದರೆ ಇಂಗು ಇರಲೇಬೇಕು. ಇಂಗು ಸೇರಿಸ್ಕೊಂಡು ಇವಾಗ ನಾನು ಟೊಮೆಟೊ ಹುಳಿ ಸೇರಿಸಿ ಆ ನೀರಿನಲ್ಲಿ ಆ ಬೇಳೆ ಬಗ್ಸಿದ್ವಲ್ವ ನೀರನ್ನ, ಮತ್ತೆ ಮಿಕ್ಸಿ ಎಲ್ಲ ತೊಳೆದಿದ್ವಲ್ವ ಅದನ್ನೆಲ್ಲ ನೀರೆಲ್ಲ ಹಾಕೊಂಡು ಅದ್ರಲ್ಲಿ ಕಿವುಚಿಟ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ. ರಸಮ್ಗೆ ತುಪ್ಪ ಇದ್ರೆ ಚೆನ್ನಾಗಿರುತ್ತೆ. ಇವಾಗ ಕಿವುಚಿಟ್ಕೊಂಡಿದ್ದೀನಲ್ವ ಆ ನೀರನ್ನ ಸ್ವಲ್ಪ ಸ್ಟ್ರೈನ್ ಮಾಡ್ತೀನಿ ಇದ್ರೊಳಗಡೆ. ಅದನ್ನೆಲ್ಲ ಟೊಮೆಟೊ ಹುಳಿನೆಲ್ಲ ಸ್ವಲ್ಪ ಕಿವುಚಿದ್ದೀನಿ, ಅದನ್ನೆಲ್ಲ ಹಿಂದೆ ಇಟ್ಕೊಂಡು ಇವಾಗ ನಾವು ಆ ಜಾರು ಗ್ರೈಂಡ್ ಮಾಡಿದ್ವಲ್ವ ಅದರಲ್ಲಿ ಇದನ್ನ ಹಾಕೊಂಡು ಸ್ವಲ್ಪ ರುಬ್ಬಿಟ್ಟು ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದೆ ಟೊಮೆಟೊ ಎಲ್ಲ. ಈಗ ಟೊಮೆಟೊ ಹುಳಿನೆಲ್ಲ ಇದ್ರಲ್ಲಿ ಸೇರಿಸ್ಬಿಟ್ಟು ಸುಮ್ಮನೆ ಒಂದು 5-6 ಸೆಕೆಂಡ್ ಓಡಿಸ್ಬಿಟ್ಟು ಅದನ್ನ ಈ ರಸಮಲ್ಲಿ ಸೇರಿಸ್ಕೊತೀನಿ. ನಾವು ಈ ಕಡೆ ಎಲ್ಲ ಬೇಳೆ ರಸಮ್ಮೆ ಮಾಡೋದು. ನಾನು ಕ್ವಾಂಟಿಟಿ ಕಮ್ಮಿ ಮಾಡೋದ್ರಿಂದ ನಾನು ರಸಂ ಕ್ವಾಂಟಿಟಿ ಕಮ್ಮಿ ಇದೆ. ಇವಾಗ ಮಿಕ್ಸಿನಲ್ಲಿ ಓಡಿಸ್ತಾ ಇದ್ದೀನಿ. ಓಡಿಸ್ಬಿಟ್ಟು ನೋಡಿ ಈ ಥರ ಆದಮೇಲೆ ಅದನ್ನ ತೊಗೊಬಂದು ಈ ರಸಮಲ್ಲಿ ಸೇರಿಸ್ಬಿಡ್ತೀನಿ. ನೋಡಿ ಅದನ್ನ ಜಾರ್ ತೊಳೆದು ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡು ಇದನ್ನ ಇವಾಗ ಕುದಿಯೋಕೆ ಬಿಡಬೇಕು. ನಾವು ಸ್ವಲ್ಪ ಟರ್ಮರಿಕ್ಕು ಸೇರಿಸ್ಕೋಬೇಕು, ಸಾಲ್ಟು ಟರ್ಮರಿಕ್ಕು ಎಲ್ಲ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಬೇಳೆ ಒಬ್ಬಟ್ಟು ಮಾಡಿದಾಗ ನಾವು ಹಿಂಗೆ ರಸಂ ಅಂತ ಮಾಡೋದು. ನೋಡಿ ಇವಾಗ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಎಷ್ಟು ಬೇಕೋ ಸಾಲ್ಟು ಅಷ್ಟು ಸೇರಿಸ್ಕೊಳ್ತೀನಿ. ಇದಕ್ಕೆ ಬೇಕಾದ್ರೆ ಒಬ್ಬಟ್ಟು ಹೂರ್ಣ ಇದ್ರೆ ಒಂದು ಅರ್ಧ ಅಷ್ಟು ಹೂರ್ಣ, ಒಂದು ಉಂಡೆ ಇರುತ್ತಲ್ವಾ ಹೂರ್ಣ ಕೂಡ ಬೇಕಾದ್ರೆ ಇದಕ್ಕೆ ಮಿಕ್ಸ್ ಮಾಡ್ಬೋದು.
ನಾನು ಜಾರಲ್ಲೇ ಇತ್ತಲ್ಲ ಹೂರ್ಣ ಎಲ್ಲ ಸ್ವಲ್ಪ ಮೆತ್ಕೊಂಡಿರುತ್ತಲ್ವ ಅದನ್ನೆಲ್ಲ ತೊಳ್ದಿದ್ದೀನಲ್ವ ಅದೇ ಸ್ವೀಟ್ ಇದೆ, ಅದಕ್ಕೆ ಒಂಚೂರು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನು. ಆ ಸ್ವೀಟ್ ಇರುತ್ತೆ, ಈ ಬೆಲ್ಲ ಸ್ವೀಟ್ ಇರುತ್ತೆ. ಬೆಲ್ಲ ಸಿಹಿ ಹುಳಿ ಖಾರ ಎಲ್ಲ ಇರುತ್ತೆ. ಇವಾಗ ಸಾಲ್ಟ್ ಹಾಕ್ಬಿಟ್ಟು ಒಂದು ಮಿಕ್ಸಿಂಗ್ ಕೊಟ್ಬಿಟ್ಟು ಕುದಿಯೋ ತನಕ ವೆಯ್ಟ್ ಮಾಡೋಣ. ಒಂದು ಕುದ್ದಿದ್ರೆ ಒಂದು 2 ನಿಮಿಷ ಅಷ್ಟೇನೆ ರಸಮ್ ರೆಡಿ ಆಗುತ್ತೆ. ನೋಡಿ ಕುದಿಯೋಕೆ ಸ್ಟಾರ್ಟ್ ಆಗ್ತಾ ಇದೆ. ರಸಮ್ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ. ಕುದ್ದೆ ಒಂದು 2 ನಿಮಿಷ ಅಷ್ಟೇನೆ ನಾವು ಅದನ್ನ ನೋಡಿ ಕುದಿಯೋಕೆ ಸ್ಟಾರ್ಟ್ ಆಗೋಯ್ತು. ಅಷ್ಟೇ ರಸಮ್ ರೆಡಿ ಆಗಿದೆ. ಇವಾಗ ಈ ರಸಮ್ನ ನಾನು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವು ಮಾಡಿ ನೋಡಿಪ್ಪ. ಇಲ್ಲ ನೀವು ನಾರ್ಮಲ್ ಆಗಿ ಸ್ವಲ್ಪ ಬೇಳೆನ ಬೇಯಿಸ್ಕೊಂಡು ಈ ಥರ ರಸಮ್ ಮಾಡ್ಬೋದು. ಅವಾಗ ಸ್ವಲ್ಪ ಬೆಲ್ಲ ಜಾಸ್ತಿ ಸೇರಿಸ್ಕೊಳ್ಳಿ, ರಸಮ್ ಟೇಸ್ಟಿಯಾಗಿರುತ್ತೆ. ಇದು ಒಬ್ಬಟ್ಟು ಕಟ್ಟಿಂದ ಮಾಡಿರೋದು, ಒಬ್ಬಟ್ಟು ರುಬ್ಬಿದ್ದೀವಲ್ವ. ನೋಡಿ ರಸಮ್ ಹೇಗಿದೆ ನೋಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿಪ್ಪ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.